ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಸೀತಮ್ಮ. ನಮ್ಮ ಯಜಮಾನ್ರ ಹೆಸರು ರಾಮಪ್ಪ. ನಮ್ಮದು ಒಂದು ಮಧ್ಯಮ ಕುಟುಂಬದ ಫ್ಯಾಮಿಲಿನೇ ಆಗಿರುತ್ತೆ. ನನಗೆ ಇಬ್ಬರು ಮಕ್ಕಳು. ಒಬ್ಬ ಮೊದಲನೆಯವನು ರಂಗಪ್ಪ, ಇನ್ನು ಎರಡನೆಯವಳು ಪಾರ್ವತಿ. ಇಲ್ಲಿ ರಂಗಪ್ಪಂಗೆ ಮದುವೆ ಆಗಿದೆ, ನನ್ನ ಮಗಳು ಪಾರ್ವತಿಗೆ ಇನ್ನೂ ಮದುವೆ ಆಗಿಲ್ಲ. ಪಾರ್ವತಿಗೋಸ್ಕರ ಗಂಡನ ಹುಡುಕ್ತಾನೆ ಇದ್ದೀವಿ, ಇನ್ನೂ ಯಾರೂ ಸೆಟ್ ಆಗಿಲ್ಲ. ನೋಡೋಣ, ಕತೆ ಮುಂದುವರಿತಾ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಇನ್ನು ನೀವೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಲೇಬೇಕು, ಮಾಡ್ತೀರಾ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ಕತೆಗೆ ಮುಂದೆ ಹೋಗೋಣ. ಸೀತಾ ಸೀತಾ ಎಲ್ಲೇ ಇದೆಯಾ? ಇಷ್ಟೊತ್ತಾತಲ್ಲೇ ಹೊಲ್ದಕ್ಕೆ ಹೋಗ್ಬೇಕು, ಏನು ಮಾಡಬೇಕು? ಅಲ್ಲಿ ಹೋಗ್ಬಿಟ್ಟು ದನ ಬಿಟ್ಕೊಂಬಂದಿದ್ದೀನಿ. ಏನು ಒಂದಿಷ್ಟು ಊಟಕ್ಕೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಏನಾನ ಐತೇನೆ ನಿನಗೆ? ಶುರು ಆಯ್ತಪ್ಪ ಈ ಗೊಸ್ಲೊಂದು. ಅಲ್ಲ ಕಣೆ, ಅಡುಗೆ ಮಾಡು ಅಂತಂದ್ರೆ ಈ ಗೋಸ್ಲಂ ಶುರುವತ್ತು ಅಂತ ಗೊಣಕಂತ ಕೂತ್ಕೊಂಡಿದ್ಯಾ ಇಲ್ಲಿಗ? ಇಲ್ಲಪ್ಪ, ಅಲ್ಲ ಮಾಡ್ತಿದ್ದೀನಿ ನಾನೇನು. ಮಾಡ್ತಿಲ್ಲ ಅಂತಲ್ಲ ಮರಿಯ ನೀನು. ಹ್ಞೂ, ಮಾಡ್ತಿದ್ಯಾ ನನಗೂ ಚೆನ್ನಾಗಿ ಕಾಣ್ತೈತಿ ಏನು ಮಾಡ್ತಿದ್ಯಾ ಅಂತಂದು. ಅಲ್ಲ ಕಣಯ್ಯ, ನಾನು ಬೆಳಗಿಂದ ಎದ್ಬಿಟ್ಟು ನಿನ್ನ ಸೊಸೆನೋ ಎದ್ದೇಳೋದೇ 7:30-8 ಗಂಟೆಗೆ ಎದ್ದಾಳ್ತಾಳೆ. ಅವಳಿಗೆ ಒಂದು ಮಾತು ಹೇಳಲ್ಲ. ನಾನು ಬೆಳಗ್ಗೆ ಎದ್ಬಿಟ್ಟು ಮನೆ ಮುಂದೆಲ್ಲ ಕಸ ಗುಡಿಸಿ, ಬಾಗಿಲು ನೀರು ಹಾಕಿ, ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ, ಒಳಗಡೆ ಬಂದು ದೇವ್ರ ಪೂಜೆಗೆಲ್ಲ ಅಣಿ ಮಾಡ್ಕೊಂಡು, ಕೆಲ್ರಿಗೂ ಕಾಫಿ ಮಾಡಿ, ಟೀ ಮಾಡಿ, ನಿನ್ನ ಸೊಸೆಗೆ ಎಲ್ಲದನ್ನು ಅವಳು ಹಾಸಿಗೆ ಪಕ್ಕನೇ ತಗೊಂಡೋಗಿಟ್ರೇ ನಿನ್ನ ಸೊಸೆ ಎದ್ದಾಳೋದು. ಅಂತಳಂಗೆ ಕಟ್ಕೊಂಡು ಬಂದಿದ್ದೀವಿ. ನಿನ್ನ ತಂಗಿ ಮಗಳು ಅಂತಂದೇಳಿ. ನೀನು ನಿನ್ನ ತಂಗಿ ಮಗಳು ಅಂತ ಏನಾನ ಹೇಳ್ತೀಯಾ? ಯಾತ್ರದ್ದು ಹೇಳಲ್ಲ, ಏನೋ ಕಿಸಿಯಲ್ಲ. ಇಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಬೊಂಬಡಿ ಬಚಾಯಿಸ್ತೀಯ ಇಲ್ಲಿ. ಮಾಡೋಕ್ಕಾಗಲ್ಲ, ಹೋಗಯ್ಯ. ಅಲ್ಲೇ ಏನೋ ಹೊಸ್ದಾಗಿ ಮದುವೆ ಆಗಿದ್ದಾರೆ, ಏನೋ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದರು. ನೀನೇನು ಹಂಗಾಡ್ತೀಯಲ್ಲ? ಏನು ಒಂಚೂರು ಮಾಡಿದ್ರೆ ನಾನು ಗಂಟು ಕಳ್ಕೊಂತೀಯ ನೀನು? ಇಲ್ಲಯ್ಯ, ಆಗಲ್ಲ, ಮಾಡೋಕ್ಕಾಗಲ್ಲ. ಅವಳ ಪಾರಿ ಬಟ್ಟೆ ಹೋಗ್ಕೊಂಬರ್ತೀನಿ ಅಂತಂದು ಹೋದಳು. ಅವಳು ಇನ್ನೂ ಬಂದಿಲ್ಲ, ಎಂಥದ್ದು ಇಲ್ಲ. ಅವಳ ಇತ್ತೀಚೆಗೆ ನೋಡ್ತಾನೆ ಇದ್ದೀನಿ. ಅವಳು ಎಲ್ಲನ ಹೊರಗೆ ಹೋಗ್ತಾಳೆ ಅಂತಂದರೆ 3 ಹೊತ್ತು ಮುಳುಗೋವರೆಗೂ ಮನೆಗೆ ಸೇರೋದಿಲ್ಲ. ಎಲ್ಲಂತ ಬಡ್ಕೊಂಡು ಸಾಯಕ್ಕೆ ಹೋಗೋಣ. ಈ ಹುಡುಗನ ಮಂಜ ಅಮ್ಮ ಹುಡುಗ ಇದು ಬರೇ ಬೆಳಿಗ್ಗೆ ಎದ್ದೆದ್ದೇನೆ ಸುಮ್ಮನೆ ತಿರ್ಗಕ್ಕೆ ಹೋಗ್ತತೆ. ಇದು ಅವ್ರ ಮನೆ ಇವ್ರ ಮನೆ ಆಟ ಅದು ಇದು ಅಂತಂದೇಳಿ. ನಾನೊಬ್ಳೆ ಏನಂತ ಮಾಡ್ಕೊಂಡು ಸಾಯಕ್ಕೆ ಹೋಗೋಣ? ನೀನು ಬರ್ತೀಯ, ನನ್ನ ಮೇಲೆ ಎಗರೆ ಬೀಳ್ತೀಯ. ಈ ಎಸಟನ ಹೋಗಿ ಒಂದಿಷ್ಟು ಈಗ ಮುದ್ದೆಗೆ ಹೆಸರು ಹಾಕ್ಬಿಟ್ಟು ಏನಾದ್ರು ಗೊಜ್ಜಿಗೆ ಹೋಗಿ. ಸರಿ ತಗ, ಆತು ಮಾಡ್ತೀನಿ. ಅದನ್ನ ಚೂರು ನಗ್ನಗ್ತಾ ಹೇಳ್ಬಾರ್ದೇನೆ ಸೀತಿ? ಆತು ಬಿಡಪ್ಪ ರಾಮಪ್ಪ, ಆತು ಬಿಡು. ನನ್ನ ಮುದ್ದು ಸೀತಾ. ಇದಕ್ಕೇನು ಕಮ್ಮಿ ಇಲ್ಲ ರಾಮಪ್ಪನವರು. ಸರಿ, ಆತು ಮಾಡೋಗು. ಈ ಮಂಜುಳ್ಗೆ ಎಲ್ಲೋಗಿದ್ದದು? ಬೆಳಗಿಂದ ಕಾಣ್ತಾನೆ ಇಲ್ವಲ್ಲ. ಮಂಜಪ್ಪ ಎಲ್ಲದಿಯಾ? ಈ ಪಂಡು ಪಟ್ಟು ಹುಡ್ಕೊಂಡು ಹುಡ್ಕೋಕ್ಕಾಗೋದಿಲ್ಲಪ್ಪೋ ನಮಗೆ. ಪ್ರದಿ, ನಾವಿವಾಗ ಏನು ಆಟಾಡಲ್ಲ? ಮಜಾ ಛತ್ರಿ ಆಟಾಡೋದಿಲ್ಲ? ಛತ್ರಿ ಆಟನ? ನಮ್ಮ ಹತ್ರ ಛತ್ರಿನೇ ಇಲ್ವಲ್ಲ. ಏನು ಛತ್ರಿನ ನಿಮ್ಮನೆ ಇಲ್ಲೇ ಅಲ್ವಾ? ಹೋಗಿ ತಗೊಂಬರೋದಲ್ಲ. ಯಾಕೆ ಬಂದ್ಬಿಡು, ನಮ್ಮ ತಾತ ಏನಿಲ್ಲ ಆಮೇಲೆ ನನ್ನ ಓಡಿಸ್ಕೊಂಬಂದ್ಬಿಡುತ್ತೆ. ಅಯ್ಯ ಅಲ್ಲಲ್ಲ, ನಿಮ್ಮ ತಾತ ಏನು 3 ಹೊತ್ತು ಮುಳುಗೋರ್ಗು ಮನೆಗೆ ಐತದೆ. ಹೋಗ್ಬಿಟ್ಟು ತಗೊಂಬಂದ್ರೆ ಆಗೋಯ್ತಪ್ಪ. ಯಾಕೆ ಕೆಲಸ ನೀನೇ ಮಾಡ್ಬೋದಲ್ಲ? ಹೋಗು, ನಿಮ್ಮನೆಗೆ ಆಯಿತು, ನಿಮ್ಮನೆಗೆ ತಗೊಂಬರೋಗು ಹೋಗಿ. ನಮ್ಮನೆಗೆ ಛತ್ರಿ ಮುರಿದೋಗೈತ್ ಕಣಲ್ಲ, ಅದಕ್ಕೆ. ಬಾಯಿ ಬಡ್ಡಿ ಮಗ ಕಂಡ್ಲೇ ನೀನು ಪ್ರದೀಪ. ಇವನ್ ಛತ್ರಿ ಆದರೆ ಹಾಳಾಗ್ಬೋದಂತೆ, ನನ್ನ ಛತ್ರಿ ಆದರೆ ಹಾಳಾಗ್ಬೋದಂತೆ. ಲೇ ಹೋಗಲೇ. ಹಂಗಲ್ಲ ಕಣ ಮಂಜ. ಅಯ್ಯ ನಿನ್ನ ಛತ್ರಿ ಆದ್ರೇನು, ನನ್ನ ಛತ್ರಿ ಆದ್ರೇನು? ಅದ್ರಾಗೇನೈತೆ? ಸರಿ ತಗ, ನೋಡ್ತೀನಿ, ಹೋಗಿ ತಗೊಂಬರ್ತೀನಿ. ಸರಿ. ಈ ಮಂಜ ಛತ್ರಿ ತಗೊಂಬರ್ತೀನಿ ಅಂತ ಹೋದ. ಅದು ಎಷ್ಟೊತ್ತು ಹೋದ್ನಪ್ಪ, ಬುಡ್ಕ ಅಂತ ಓಡೋದ. ಅಂದರೂ ಇಷ್ಟೊತ್ತಾರು ತಗೊಂಬರ್ತಾ ಇಲ್ಲ. ಹೋಗರ್ಥ ನೋಡಂತಡಿ, ಅಲ್ಲಿವರೆಗೂ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಜ್ಜಿ ಅಯ್ಯೋ ಇದ್ಯಾಕಲ್ಲ ಹಿಂಗೆ ಬುಸ್ಗುಡ್ಕೊಂಡು ಬರ್ತಿದೀಯ ಅಲ್ಲಿಂದ? ಏಕೆ ಮೆಲ್ಲಕ್ಕೆ ಬರೋಕ್ಕಾಗಲ್ವೇ ನಿನಗೆ? ಅದು ಏನಿಲ್ಲ, ನಾನು ಛತ್ರಿ ತಗೊಂಡೋಗೋಣ ಅಂತಂದು ಬಂದೆ. ಅಲ್ಲಿಂದ ಪ್ರದೀಪರ ಮಂತವಿಂದ ಓಡೋಡ ಬಂದ್ಬಿಟ್ನಾ. ಅದಕ್ಕೆ
ಸುಸ್ತಾಯ್ತು ಕಣಜ್ಜಿ. ಅಜ್ಜಿ ಸ್ವಲ್ಪ ನೀರು ಕೊಡಜ್ಜಿ. ನೀರಂತೆ ನೀರು ಏನೋ ಅಲ್ಲಿಂದ ತರವಯ್ಯಕ್ಕೆ ಅಲ್ಲಿಂದ ಓಡೋಡೋಡೋಡ ಬಂದಿದ್ನಂತೆ. ಯಾಕೆ ಮೆಲಪುರಕ್ಕೆ ಏನಾದ್ರು ಗಂಟು ಕಳ್ಕೊಂತಿದ್ದ? ನಿಂತ ಗುರಿಯಕ್ಕೂ ನಿಮ್ಮ ತಾತಂದ ಗುರಿಯಕ್ಕೂ ನಿಮ್ಮ ಅವ್ವಂತ ಗುರಿಯಕ್ಕೂ ನನಗಂತೂ ಅಲೇ ರೋಸ್ ಗಿಡ್ದೆ ಹೋಗಿ ತಲೆ ಹತ್ಲಾಗೆ. ಇವ ಅಜ್ಜಿ ಒಂದು ಲೋಟ ನೀರು ಕೊಡಜ್ಜಿ, ನನಗೆ ಸುಸ್ತಾಗೈತೆ ಅಂತಂತಂದ್ರೆ ಇವ ಅಜ್ಜಿ ಅದ್ರಾಗೆ ಬೈತಾ ಐತೆ. ಇವ ಅಮ್ಮ ಎಲ್ಲೋಯ್ತು? ಹಿಂಗನ ಹಾಳು ಬಿಡಿಸ್ಕೊಂಡು ಹೋಗ್ರಿ, ನನಗಲೇ ಸಾಕಾಗಿ ಹೋಗೈತೆ ನಿಮ್ಮ ಕಾಲ್ದಾಗ ಅಲೆ ಹತ್ಲಾಗೆ. ಹ್ಞೂ ಸರಿ ಹೋಗು, ತಡಿ ಹೆಂಗಾಗ ತಂದ್ಕೊಡ್ತೀನಿ. ಹೋಗ್ಲಿ ಕುತ್ಕೊ ಸ್ವಲ್ಪ ಸುಧಾರಿಸ್ಕೆ, ತಗೊಂಬರ್ತೀನಿ ಹೋಗಿ ನೀರ. ಯಾಕೆ ಇದನ್ನು ಬೈದಂಗೆ ಮುಂಚೆನೇ ಕೊಟ್ರೆ ಆಗಲ್ವೇ? ಬರೀ ಬೈತಾನೇ ಇರ್ತೀಯ ಯಾವಾಗ ನೋಡಿದ್ರು. ಹ್ಞೂ ಸರಿ ತಗೊಂಬರ್ತೀನಪ್ಪ ದೊರೆ, ಕುತ್ಕೊ. ಹ್ಞೂ ಸರಿ ತಗೊಂಬರೋಗಿ ಹೋಗಿ. ಲೋ ಪಾಪ ಮಂಜಣ್ಣ ಎಲ್ಲೋಗಿದ್ದಲ್ಲ ಅವಾಗ್ಲಿಂದ ಮಂಜಣ್ಣ 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 ಅಂತಂದು ಕಿರ್ಚಿ ಸಾಕಾಗಿತ್ತು. ಬೆಳಿಗ್ಗೆ ಒತ್ತೂಟಕ್ಕಿಂತ ಮುಂಚೆನೇ ಹೋಗ್ತೀಯಲ್ಲೋ ಆಟ ಆಟ ಅನ್ಕೊಂಡು. ನಿನಗೇನು ಬಂದೈತಲ್ಲ? ತಾತ ನಾನು ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ಪ್ರದೀಪರ ಮಂತೆಗೇನೆ ಹೋಗಿದ್ದೆ. ನಾನು ಎಲ್ಲೂ ಹೋಗಿರಲಿಲ್ಲ, ಅವನ ಮಂತೆಗೆ ಆಟ ಆಡ್ತಿದ್ದೆ, ಈಗ ಬಂದೆ. ನಿಂಗೇನು ಊಟದ ಮೇಲೆ ನೀರಿನ ಮೇಲೆ ಏನರ ಮೇಲೆ ನಿಗನೇ ಇಲ್ಲ ಬಿಡು ನಿನಗೆ. ಊಟ ಬೇಡ ನೀರು ಬೇಡ ಏನು ಬೇಡ ನಿನಗೆ, ಬರೇ ಒಂದು ಆಟ ಒಂದು ಇದ್ಬಿಟ್ರೆ ಸಾಕಲ್ಲ. ಹ್ಞೂ ತಗೊಂಡ್ಲ ಮಗ ನೀರು ಕುಡಿ, ನೀರು ಬೇಕು ಅಂತಿದ್ದೆಲ್ಲ ತಗೋಬಾ. ಅಜ್ಜಿ ಎಲ್ಲಿಗೆ ತಂದ್ಕೊಡಜ್ಜಿ, ನನಗೆ ಅಲ್ಲಿ ಬರೋಕ್ಕಾಗಲ್ಲ, ಸುಸ್ತಾಗ್ತದೆ. ಆತು ಬಿಡಪ್ಪ, ನಿನಗೂ ಮಾರೆ ಮುನೆ ತಂದು ಕೊಡ್ಬೇಕು, ನಿನ್ನ ತಾತಗೂ ಮಾರೆ ಮುನೆ ತಂದು ಕೊಡ್ಬೇಕು, ಬೆಳಗ್ಗೆ ನಿಮ್ಮ ಅವ್ವಗೂ ಮಾರೆ ಮುನೆ ತಂದು ಕೊಡ್ಬೇಕು. ಇದೇನಲ್ಲ ನನ್ನ ಮನೆ ಕೆಲಸದಳು, ಕೊಡ್ತೀನಿ ತಡೀರಿ ಎಲ್ಲರಿಗೂ. ಮನೆ ಅವ್ರವ್ರ ಮನೆ ಮುಂದೆ ಅವ್ರವ್ರ ಮಾರಿ ಮುಂದೆ ಎಲ್ಲದನ್ನು ಕೊಡ್ತೀನಿ ತಡ್ರಿ. ಸರಿ ಕೊಡು. ಲೇ ಉಂಬಕ್ಕಾತೇನೆ, ನಾನು ಅಲ್ಲಿ ಹಳ್ಳಿ ಕಟ್ಟೆ ತಕ್ಕ ಹೋಗ್ಬಿಟ್ಟು ಬಂದೆ ಆಗ್ಲೇ. ಉಂಬಕ್ಕಾತೇನೋ ಅಂತಂತಂದು 1 ಗಂಟೆ ಆದರೂ ಉಂಬಕ್ಕಾತ ಹೆಂಗೆ? ಆತು ತಡಿ ಅಜ್ಜ, ಯಾಕಂಗಾಡ್ತೀಯ? ಆತು ಹೋಗಿ ಕೈ ತಗೊಂಬರಕ್ಕೆ ಹೋಗಿ, ಒಣಗಿಕ್ತಾನೆ ಹೋಗು. ಸರಿ ತತ್ತ. ಅಜ್ಜಿ ನನಗೆ ಊಟಕ್ಕೆ? ಅಯ್ಯ ಮಗ ನಿನಗಿಲ್ದಲ್ಲೇ ಊಟ ಎಲ್ಲ, ಹೋಗಿ ಕೈ ತಗೊಂಬರೋ ಊಟ ಮಾಡಿ ಅಂತೆ ಹೋಗು. ನೋಡಿದ್ರ ಬೆಳಗಿಂದ ಇದು ನಮ್ಮನೆ ಕತೆ ಆಗಿರುತ್ತೆ. ಇದು ಇವತ್ತಿಂದಲ್ಲ, ಇದು ದಿನ ಪೂರ್ತಿನೂ ಹೀಗೆ ಇರುತ್ತೆ. ಇನ್ನು ನನ್ನ ಸೊಸೆ ಬಂದಿಲ್ಲ, ಇನ್ನು ನನ್ನ ಮಗ ಬಂದಿಲ್ಲ, ಇನ್ನು ನನ್ನ ಮಗಳು ಪಾರ್ವತಿನೂ ಬಂದಿಲ್ಲ. ಇನ್ನು ಅವ್ರು ಬಂದಾಗ ಈ ಸ್ಟೋರಿ ಎಲ್ಲ ಹೇಗೆ ಹೋಗ್ಬೋದು ಅಂತ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.